ವೆಲ್ಕಮ್ ಟು ಮೈ ಚಾನಲ್. ಯಜಮಾನ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ಟಾಸ್ಕ್ ನ ಕೊಟ್ಟಿರ್ತಾರೆ. ಸರನ ಯಾರು ಕಳ್ಳನಿಂದ ಕಿತ್ಕೊ ಬರ್ತಾರೆ ಅಂತ. ಹಾಗಾಗಿ ಮನೆಯವರೆಲ್ಲ ಆಚೆ ಕಾಯ್ತಾ ಇರ್ತಾರೆ. ದೊಡ್ಡಪ್ಪ ಈ ಟಾಸ್ಕ್ ಅಲ್ಲಿ ಇವತ್ತು ಅನಿತಾ ಗೆಲ್ತಾಳೆ ತಾನೆ ಅಂತ ಪಲ್ಲವಿ ಕೇಳ್ತಾರೆ. ಗೆಲ್ತಾಳ ಅಂತ ಕೇಳ್ತಿಯಲ್ಲಮ್ಮ, ಅವಳು ಗೆದ್ದೆ ಗೆಲ್ತಾಳೆ. ಯಾಕಂದ್ರೆ ಆ ಮಗು ಅಳು ನಿಲ್ಸೋ ಟಾಸ್ಕ್ ಅಲ್ಲಿ ಎಷ್ಟು ಬುದ್ಧಿವಂತೆ, ಯಾವ ರೀತಿ ಸಮಯ ಪ್ರಜ್ಞೆ ಉಳಿಸ್ಕೋಬೇಕು ಅಂತ ಪ್ರೂವ್ ಮಾಡಿದಾಳೆ. ಅಂತಂದ್ರೆ ಅವಳಿಗೆ ಇದೆಲ್ಲ ಒಂದ್ ಟಾಸ್ಕ್ ಹೇಳು ಅಂತ ಗಣಪ ಹೇಳ್ತಿದೆ. ಪಕ್ಕದಲ್ಲೇ ಇದ್ದ ತರುಣ್ಗೆ ತುಂಬಾ ಶಾಕ್ ಆಗುತ್ತೆ. ಆ ಕಡೆ ಸಂಗೀತ ನಯನ ರಾಘು ಇರ್ತಾರೆ. ಅಣ್ಣ ಏನಾಗ್ಬೋದು ಈ ಟಾಸ್ಕ್ ಅಂತ ಸಂಗೀತ ಹೇಳ್ತಾರೆ. ಗೊತ್ತಿಲ್ಲ ಸಂಗೀತ ಅಂತ ರಾಘು ಹೇಳ್ತಾರೆ. ನಿಮ್ಗೆ ಅದಕ್ಕೆ ಮೇಲೆ ನಂಬಿಕೆ ಇಲ್ವಾ ಅಂತ ನಯನ ಕೇಳ್ತಾರೆ. ನನಗೆ ಜಾನ್ಸಿ ಮೇಡಮ್ ಮೇಲಲ್ಲ, ನಮ್ಮ ಮನೆಯವ್ರ ಮೇಲೆ ನಂಬಿಕೆ ಇಲ್ಲ. ಯಾಕೆಂದ್ರೆ ಈ ಟಾಸ್ಕ್ ಅಲ್ಲಿ ಯಾರು ಗೆಲ್ತಾರೆ ಅಂತ ನೋಡೋದಿಗೆ ಮಾಡಿರೋದಕ್ಕಿಂತ ಹೆಚ್ಚಾಗಿ ಅನಿತಾ ಅವರೇ ಗೆಲ್ಬೇಕು ಅಂತ ಮಾಡಿರೋ ಟಾಸ್ಕ್ ಇದು ಅಂತ ರಾಘು ಹೇಳ್ತಾರೆ. ಇರ್ಬೋದು ಅಣ್ಣ, ಆದ್ರೆ ಅದಕ್ಕೆ ಏನು ಅಂತ ನನಗ್ ಚೆನ್ನಾಗ್ ಗೊತ್ತು. ಕಣ್ ಮುಂದೆನೆ 4 ಜನ ದಾಂಡೇರಿಕರ್ಗೆ ಚೆನ್ನಾಗಿ ಬಾರಿಸಿದ್ರು. ಇನ್ನು ಈ ಕಳ್ಳ ಎಲ್ಲ ಯಾವ್ದಕ್ಕ ಅವ್ನ್ಗೆ 4 ಬಾರಿಸಿ ಚೈನ್ ನ ತಗೊಂಡ್ ಬರ್ತಾರೆ. ನೋಡ್ತಿರೋ ಅಣ್ಣ ಅಂತ ಇಲ್ಲಿ ಸಂಗೀತ ಹೇಳ್ತಾರೆ. ಅವರು ಚೈನ್ ನ ತಗೊಂಡ್ ಬರ್ತಾರೆ. ಅದ್ರಲ್ಲಿ ಯಾವ ಅನುಮಾನನೂ ಇಲ್ಲ ಸಂಗೀತ. ಈ ಟಾಸ್ಕ್ ನ್ಯಾಯವಾಗಿ ನಡೆದು ಅದನ್ನ ತೀರ್ಮಾನ ಮಾಡೋರು ಧರ್ಮವಾಗಿ ನಡ್ಕೋತಾರೆ ಅಂತ ನನ್ಗೆ ಯಾಕೋ ಡೌಟ್ ಅಂತ ರಾಘು ಹೇಳ್ತಿದೆ. ಹೇಳ್ತಿರೋದು ಒಂಥರ ಸರಿಯಾಗಿ ಇದೆ ಅಣ್ಣ, ಆದ್ರೆ ಇವ್ರೇನ್ ಪ್ಲಾನ್ ಮಾಡಕ್ಕಾಗುತ್ತೆ, ಏನೇ ಮಾಡಿದ್ರು ಅದಕ್ಕೆ ಅದನ್ನೆಲ್ಲ ಉಲ್ಟಾ ಮಾಡಿ ಅವರೇ ಗೆಲ್ತಾರೆ. ನೋಡ್ತಾ ಇರು ಅಂತ ನಯನ ಹೇಳ್ತಾರೆ. ನಾನು ಆ ನಂಬಿಕೆಲೇ ಇದೀನಿ, ನೋಡೋಣ ಏನಾಗುತ್ತೆ, ಸ್ವಲ್ಪ ಹೊತ್ತಲ್ಲಿ ಏನಾಗುತ್ತೆ ಅಂತ ಗೊತ್ತಾಗುತ್ತೆ ಬಿಡು ಅಂತ ರಾಘು ಹೇಳ್ತಾರೆ. ಆ ಕಡೆ ರಾಯ್ ಅಂತೂ ಫುಲ್ ಮನೆ ತುಂಬಾ ಹೋಗಿ ತುಂಬಿಕೊಂಡಿರುತ್ತೆ. ಕೆಮ್ತಾನೆ ಇರ್ತಾರೆ. ಹಾಗೆ ತಬ್ಲಾ ಕೂಡ ಅಲ್ಲಿ ಬರ್ತಾರೆ. ಯಾರಿದು ತಬ್ಲಾ ಈ ತರ ಹೊಗೆ ಆಗ್ತಿರೋದು ಮನೇಲಿ ಅಂತ ರಾಯ್ ತಬ್ಲಾನ ಕೇಳ್ತಾರೆ. ನಂಗೂ ಗೊತ್ತಿಲ್ಲ ಸರ್ ಅಂತ ತಬ್ಲಾ ಹೇಳ್ತಾರೆ. ಹಾಗೆ ಬಂದ್ ನೋಡಿದ್ರೆ ಇಲ್ಲಿ ತುಳಸಿ ಹೊಸ ನಾಟಕ ಶುರು ಮಾಡ್ಕೊಂಡಿರ್ತಾರೆ. ಹಾಗೆ ಮಂದಿ ಕೂಡ ಬರ್ತಾರೆ. ಏನಪ್ಪಾ ದೇವ್ರೆ, ಯಾಕಿಷ್ಟು ಅಗ್ನಿ ಪರೀಕ್ಷೆ, ನಮ್ ಜಾನ್ಸಿ ಹಾಗೂ ರಾಘವೇಂದ್ರ ಒಂದಾಗಿ ನಮ್ ವಂಶದ ಕೊಡಿ ಬೆಳಿಲಿ ಅಂತ ನಮ್ಮಪ್ಪ ಅಷ್ಟೊಂದೆಲ್ಲ ಆಸೆ ಪಡ್ತಿದ್ದಾರೆ. ನಮ್ಗೆ ಯಾಕೆ ಇಷ್ಟೊಂದು ತೊಂದರೆ ಕೊಡ್ತಿದ್ಯಾ ಅಂತ ಹೇಳಿ ಇಲ್ಲಿ ತುಳಸಿ ನಾಟಕ ಶುರು ಮಾಡ್ಕೋತಾರೆ. ದೇವ್ರ ಹತ್ರ ಬೇಡ್ಕೊಳ್ಳೋತಾರ. ಇಷ್ಟಿನ ಮನುಷ್ಯರ ಮುಂದೆ ನಾಟಕ ಆಡ್ತಿದೆ, ಸರಿ ಈಗ ದೇವ್ರ ಮುಂದೆನೋ ನೀನ್ ನಾಟಕ ಶುರು ಮಾಡಿದ್ಯಾ, ಇದಕ್ಕೆ ಉತ್ತರ ಕೊಟ್ಟೆ ಕೊಡ್ತಾನೆ ದೇವ್ರು ಅಂತ ಇಲ್ಲಿ ನಾಗಾರ್ಜುನ್ ಮನ್ಸಲ್ಲೇ ಬೈಕೋತಾರೆ. ನನ್ ಮಗಂಗೆ ಮದ್ವೆ ಆಗೋ ವಯಸ್ಸು ಮೀರೋಗ್ತಿದೆ, ಆದ್ರೆ ಒಂದಿನನು ನನ್ ಮಗಂಗೆ ಮದ್ವೆ ಆಗ್ಲಿ ಅಂತ ಹೇಳಿ ಬೇಡ್ಕೊಂಡಿಲ್ಲ. ಯಾಕೆಂದ್ರೆ ನನ್ ಮಗುಗಿಂತ ಜಾನ್ಸಿನೇ ನಂಗೆ ಹೆಚ್ಚು. ಯಾಕೆಂದ್ರೆ ನನ್ ಮಗಳಿದ್ದಂಗೆ, ಮೊದ್ಲು ಅವಳ ಜೀವನ ಸರಿ ಮಾಡು, ಅಲ್ಲಿವರೆಗೂ ಏನು ಆಗದ್ ಬೇಡ ಅಂತ ತುಳಸಿ ಹೇಳ್ತಾರೆ. ಹಾಗೆ ಇಲ್ಲಿ ದೇವ್ರಿಗೆ ಅಡ್ ಬೀಳ್ತಿರ್ತಾರೆ. ಇದನ್ನೆಲ್ಲ ಪ್ರಣವ್ ನೋಡ್ತಿರ್ತಾರೆ. ಏನ್ ಪ್ರಣವ್ ಇಲ್ಲಿ ಎಲ್ಲ ಬಂದ್ ನಿಂತಿದಾರ ಅಂತ ತುಳಸಿ ಹೇಳ್ತಿದ್ರೆ. ಹಾ ಮಾಮ್, ಎಲ್ಲ ನಿನ್ ಆಕ್ಟಿಂಗ್ ಗೆ ಸ್ಟನ್ ಆಗಿ ನಿಂತಿ ನೋಡ್ತಿದ್ದಾರೆ ಅಂತ ಪ್ರಣವ್ ಹೇಳ್ತಾರೆ. ಇಷ್ಟೇ ಆಗಲ್ಲ, ನಾನು ಹೇಳೋ ಡೈಲಾಗ್ ಎಲ್ಲ ಫ್ಲಾಟ್ ಆಗ್ಬಿಡ್ಬೇಕು ಅಂತ ಇಲ್ಲಿ ತುಳಸಿ ಹೇಳ್ತಾರೆ. ಆ ಕಡೆ ಜಾನ್ಸಿ ಕಳ್ಳನ್ನ ಓಡಿಸ್ಕೊಂಡು ಹೋಗ್ತಿರ್ತಾರೆ. ಇಲ್ಲಿ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಫ್ಲಾಶ್ ಬ್ಯಾಕ್ ಅಲ್ಲಿ ಏನಿರುತ್ತೆ ಅಂದ್ರೆ ಜಾನ್ಸಿ ಸರನ ಕತ್ತಿರಂತ ಕಳ್ಳಂಗೆ ಗಣಪ ಹೇಳಿರ್ತಾರೆ. ಯಾವ್ದೇ ಕಾರಣಕ್ಕೂ ಅವಳ ಕೈಗೆ ಸಿಗ್ಬೇಡ, ಎಷ್ಟು ಸ್ಪೀಡ್ ಆಗಿ ಓಡ್ಬೇಕು ಅಂದ್ರೆ ಅವಳು ಸುಸ್ತಾಗಿ ಅಲ್ಲೇ ಬಿದ್ದೋಗ್ಬೇಕು, ಅಷ್ಟು ಸ್ಪೀಡ್ ಆಗಿ ಹೋಗು, ಯಾವ್ದೇ ಕಾರಣಕ್ಕೂ ಸರ ಅವಳ ಹತ್ರ ಕೈಗೆ ಸೇರ್ಬಾರ್ದು ಅಂತ ಗಣಪ ಇಲ್ಲಿ ಜಾನ್ಸಿ ಸರ್ನ ಕತ್ತಿರೋಂತ ಕಳ್ಳಂಗೆ ಹೇಳಿರ್ತಾರೆ. ಆ ಫ್ಲಾಶ್ ಬ್ಯಾಕ್ ನ ಇಲ್ಲಿ ತೋರಿಸ್ತಾರೆ. ಹಾಗೆ ಇಲ್ಲಿ ಜಾನ್ಸಿ ಆ ಕಳ್ಳನಿದೆ ಓಡ್ತಾ ಇರ್ತಾರೆ. ಓಡಷ್ಟು ಓಡ್ತಾರೆ, ಅಲ್ಲೇ ಇದ್ದ ಕೋಲಲ್ಲಿ ತಗೊಂಡು ತಲೆಗೆ ಹೊಡ್ಬಿಡ್ತಾರೆ ಕಳ್ಳಂಗೆ. ಆಗ ಕಳ್ಳ ಕೆಳಗಡೆ ಬಿದ್ದೋಗ್ತಾರೆ. ಇಲ್ಲಿ ಜಾನ್ಸಿ ಆ ಕೋಲಲ್ಲೇ ಕಳ್ಳಂಗೆ ಹೊಡಿಯಕ್ಕೆ ಶುರು ಮಾಡ್ತಾರೆ. ಹೊಡಿಬೇಡಿ ಮೇಡಮ್, ಹೊಡಿಬೇಡಿ ಅಂತ ಇಲ್ಲಿ ಕಳ್ಳ ಹೇಳ್ತಿರ್ತಾರೆ. ಹೊಡಿದೆ ಸುಮ್ನಿರ್ಲಾ, ಏನಾದ್ರೂ ಮನೇಲಿ ಫೈನಾನ್ಷಿಯಲ್ ಆಗಿ ಪ್ರಾಬ್ಲಮ್ ಬಂದ್ರೆ ಅವ್ರಿಗೆ ಆಧಾರ ಆಗದೆ ಚಿನ್ನ. ಹಾಗೆ ಮಕ್ಳಿಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಅಥವಾ ಮಕ್ಳು ಎಜುಕೇಶನ್ ಗೆ ಅದಕ್ಕೆ ಆಧಾರ ಅಂತ ಇರೋದೇ ಚಿನ್ನ. ಅಂತದ್ರಲ್ಲೂ ನೀವು ಕಳ್ರು ತಾಳಿನೆಲ್ಲ ಕದಿತೀರಾ. ತಾಳಿ ಮಹತ್ವ ನಿಮ್ಗೆ ಗೊತ್ತಿದ್ಯಾ? ನಿಮ್ ಮನೇಲಿ ಯಾವ್ದಾದ್ರು ಹೆಣ್ಮಕ್ಳಿದ್ರೆ ಹೋಗಿ ಕೇಳು, ಅವ್ರಿಗೆ ಗೊತ್ತಿರುತ್ತೆ ಮಹತ್ವ ಏನಂತ, ಹೋಗಿ ಕೇಳು ಅಂತ ಇಲ್ಲಿ ಜಾನ್ಸಿ ಕಳ್ಳಂಗೆ ಬೈತಿರ್ತಾರೆ. ಮೇಡಮ್, ನೀವು ಹೇಳಿರೋ ಮಾತು ನನ್ಗೆ ಕಣ್ ತೆರೆದಂಗಾಯ್ತು, ಯಾವತ್ತೂ ಈ ತರ ಕಳ್ತನ ಮಾಡಲ್ಲ ಅಂತ ಕಳ್ಳ ಹೇಳ್ತಾರೆ. ಸರಿ ಆಯ್ತು, ಇನ್ನಾದ್ರೂ ನೆಟ್ಟಿಗೆ ಬುದ್ಧಿ ಕಲಿ, ಇನ್ನೊಂದ್ಸಲ ನನ್ ಕಣ್ಣು ಕಾಣಿಸಿದ್ರೆ ಸುಮ್ನೆ ಬಿಡಲ್ಲ, ಸರ ಕೊಡು ಅಂತ ಜಾನ್ಸಿ ಹೇಳ್ತಿದೆ. ಕಳ್ಳ ಸರನ ಕೊಡ್ತಾರೆ. ಆ ಕಡೆ ಮನೆಯವರೆಲ್ಲ ಒಳಗಡೆ ಮಾತಾಡ್ತಿರ್ತಾರೆ. ಪಲ್ಲವಿ, ನಿನ್ ಪ್ರಕಾರ ಟಾಸ್ಕ್ ಯಾರ್ ಗೆಲ್ತಾರೆ ಅಂತ ಗಣಪ ಕೇಳ್ತಾರೆ. ಅಫ್ಕೋರ್ಸ್ ಅನಿತಾ ದೊಡ್ಡಪ್ಪ ಅಂತ ಇಲ್ಲಿ ಪಲ್ಲವಿ ಹೇಳ್ತಾರೆ. ಗುಡ್, ಯಾಕೆಂದ್ರೆ ಗೆಲ್ಲಕಂತಾನೆ ಹುಟ್ಟಿರೋದು ಅನಿತಾ ಅಂತ ಗಣಪ ಹೇಳ್ತಾರೆ. ರಾಘು, ನಿನ್ ಪ್ರಕಾರ ಯಾರ್ ಗೆಲ್ತಾರೋ ಅಂತ ಗಣಪ ರಾಘುನ ಕೇಳ್ತಾರೆ. ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೋ ಅವರೇ ಗೆಲ್ತಾರೆ ಅಂತ ರಾಘು ಹೇಳ್ತಾರೆ. ಇದು ಒಂಥರ ಗುಡ್ ಆನ್ಸರ್, ಆದ್ರೂ ನಿನ್ ಪ್ರಕಾರ ಯಾರ್ ಗೆಲ್ತಾರೆ ಅಂತ ಒಂದ್ ಗೆಸ್ ಇರುತ್ತೆ ಅಲ್ವಾ, ಹೇಳೋ ಯಾರ್ ಗೆಲ್ತಾರೆ ಅಂತ ಇಲ್ಲಿ ಗಣಪ ಹೇಳ್ತಿದೆ. ಆ ಕಡೆ ರಾಘು ಜಾನ್ಸಿ ಅನ್ಬಿಡ್ತಾರೆ. ಆಗ ಮನೆಯವರೆಲ್ಲ ಶಾಕ್ ಆಗ್ತಾರೆ. ಏನೋ ನಿನ್ ಆನ್ಸರ್ ಈ ತರ ಇದೆ, ನಾನು ಎಷ್ಟು ಸ್ಟ್ರಿಕ್ಟ್ ಅಂತ ಗೊತ್ತಲ್ವಾ ಅಂತ ಗಣಪ ಹೇಳ್ತಿದೆ. ಅದೇ ಸಮಯಕ್ಕೆ ಚಾನ್ಸಿ ಬರ್ತಾರೆ. ಮಾವ, ನೀವ್ ಹೇಳೋ ಟೈಮ್ ಒಳಗಡೆ ನಾನು ಚೈನ್ ತಗೊಂಡ್ ಬಂದೆ ಅಂತ ಚಾನ್ಸಿ ಹೇಳ್ತಾರೆ. ಅದು ಇದಕ್ಕೆಲ್ಲ ಟೈಮಿಂಗ್ಸ್ ಇಲ್ಲ ಅಂತ ಗಣಪ ಹೇಳ್ತಾರೆ. 30 ನಿಮಿಷದೊಳಗಡೆ ಬರ್ಬೇಕು ಅಂತ ನೀವೇ ತಾನೇ ಹೇಳಿದ್ದು ದೊಡ್ಡಪ್ಪ ಅಂತ ನಯನ ಹೇಳ್ತಾರೆ. ನಾನು ಆ ತರ ಹೇಳದ್ನ ಅಂತ ಗಣಪ ಹೇಳ್ತಾರೆ. ಹೌದು ದೊಡ್ಡಪ್ಪ, ನೀವೇ ಹೇಳಿದ್ದು ಅಂತ ಸಂಗೀತ ಹೇಳ್ತಾರೆ. ಇದು ಬೈ ಮಿಸ್ಟೇಕ್ ಆಗಿ ಹೇಳಿರ್ಬೇಕು, ಇದಕ್ಕೆಲ್ಲ ಟೈಮ್ ಹೇಗ್ ಕೊಡಕ್ಕಾಗುತ್ತೆ, ಇದು ಕಳ್ಳನ ಮೇಲೆ ಡಿಪೆಂಡ್ ಆಗುತ್ತೆ. ಕಳ್ಳ ಸರ ಇಟ್ಕೊಂಡು ಸ್ಪೀಡ್ ಆಗಿ ಓಡ್ತಿರ್ಬೇಕಾದ್ರೆ ಹೋಗಿ ಓಡ್ದು ಚೈನ್ ಕಿತ್ಕೊಂಡು ಬರ್ಬೇಕು ಅಂದ್ರೆ ಇದಕ್ಕೆಲ್ಲ ಟೈಮ್ ಹಿಡಿಯುತ್ತೆ. ಆದ್ರಿಂದ ಇದಕ್ಕೆ ಯಾವ ತರ ಟೈಮಿಂಗ್ಸ್ ಇಲ್ಲ ಅಂತ ಗಣಪ ಹೇಳ್ತಾರೆ. ನೋಡ್ತಾರಾಗು ಇವ್ರು ಜಾನ್ಸಿ ಮೇಡಮ್ ನ ಸೋಲ್ಸ್ಬಿಕೊಂಡು ಇವ್ರ ಕೈಲಿ ಜಾನ್ಸಿ ಮೇಡಮ್ ನ ಸೋಲ್ಸಕ್ಕೆ ಆಗ್ತಿಲ್ಲ ಅಂತ ತರುಣ ಹಾಗೂ ಹೇಳ್ತಾರೆ. ಹಾಗೆ ಇಲ್ಲಿ ಪಲ್ಲವಿ ಅನಿತಾ ಬಂದ್ಲಾ ಅಂತ ನೋಡ್ತಾ ಇರ್ತಾರೆ. ಇನ್ನೊಂದ್ ಕಡೆ ಗಣಪ ಪಲ್ಲವಿನ ನೋಡ್ತಾ ಎಲ್ಲಿ ಅನಿತಾ ಅಂತ ಸನ್ನೆ ಮಾಡ್ತಿರ್ತಾರೆ. ನಂಗೆ ಗೊತ್ತಿಲ್ಲ ಅಂತ ಪಲ್ಲವಿ ಹೇಳ್ತಿರ್ತಾರೆ. ಅದೇ ಸಮಯಕ್ಕೆ ಅನಿತಾ ಬರ್ತಾರೆ. ನಾನೇನು ಸುಮ್ನೆ ಬಂದಿಲ್ಲ, ಚೈನ್ ಕಾಪಾಡ್ಕೊ ಬಂದಿದ್ದೀನಿ ಅಂತ ಇಲ್ಲಿ ಜಾನ್ಸಿ ಹೇಳ್ತಾರೆ. ನಿನ್ ಚೈನ್ ತೋರ್ಸು ಅಂತ ಪಲ್ಲವಿ ಹೇಳ್ತಾರೆ. ಅವ್ರ ಮಗು ಕೊಡ್ದಂಗೆ ಚೈನ್ ತೋರ್ಸಮ್ಮ ಅಂತ ಗಣಪ ಹೇಳ್ತಾರೆ. ನಾನ್ ಚೈನ್ ತಗೊಂಡ್ ಬಂದಿಲ್ಲ ಅಂತ ಅನಿತಾ ಹೇಳ್ತಾರೆ. ಆಗ ಎಲ್ಲರೂ ಶಾಕ್ ಆಗ್ತಾರೆ. ಇವಳು ನೋಡಿದ್ರೆ ಚೈನೆ ತಗೊಂಡ್ ಬಂದಿಲ್ಲ, ಇನ್ನೊಬ್ಳು ನೋಡಿದ್ರೆ ಅವನ ಜೊತೆ ಕಷ್ಟಪಟ್ಟು ಹೋರಾಡಿ ಚೈನ್ ನ ತಗೊಂಡ್ ಬಂದಿದ್ದಾಳೆ. ಈಗ ನಾನ್ ಏನಪ್ಪಾ ಮಾಡ್ಲಿ, ಅಜೋ ದೇವ್ರೆ ಅಂತ ಗಣಪ ಮನ್ಸಲ್ಲೇ ಅನ್ಕೋತಾರೆ. ಹಾಗಾದ್ರೆ ಜಾನ್ಸಿ ಅದಕ್ಕೆ ಗೆದ್ದಂಗೆ ಅಲ್ವಾ ದೊಡ್ಡಪ್ಪ ಅಂತ ನಯನ ಹೇಳ್ತಾರೆ. ಕಾಯಕಿ ತೀರ್ಮಾನ
ಸಾಮಾನ ತಗೊಳಕಾಗಲ್ಲಮ್ಮ, ಅವ್ಳು ಯಾಕೆ ತಂದಿಲ್ಲ ಅಂತ ಮೊದ್ಲು ತಿಳ್ಕೊಬೇಕು. ಅನಿತಾ ನೀನ್ ಯಾಕಮ್ಮ ಚೈನ್ ತಂದಿಲ್ಲ ಅಂತ ಗಣಪ ಹೇಳ್ತಿರೆ. ಯಾಕೆಂದ್ರೆ ನಾನು ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀನಿ ಅಂತ ಇಲ್ಲಿ ಅನಿತಾ ಹೇಳ್ತಾರಲ್ಲ. ಕಂಪ್ಲೇಂಟ್ ಕೊಟ್ಟೆ ಇನ್ನೇನ್ ಮಾಡ್ಲಿ, ಯಾಕೆಂದ್ರೆ ಕಳ್ಳರನ್ನ ಹಿಡಿಯೋದಕ್ಕೆ ಅವ್ರು ಇರ್ಬೇಕಾದ್ರೆ ನಾವ್ ಯಾಕೆ ತೊಂದ್ರೆ ತಗೊಳ್ಳೋಣ ಹೇಳಿ ಅಂತ ಅನಿತಾ ಹೇಳ್ತಾರೆ. ಸೂಪರ್, ಮಾರ್ವಲಸ್, ಫ್ಯಾಂಟಾಸ್ಟಿಕ್, ಎಕ್ಸ್ಟ್ರಾರ್ಡಿನರಿ ಅಂತ ಗಣಪ ಹೇಳ್ತಾರೆ. ಎಕ್ಸ್ಟ್ರಾರ್ಡಿನರಿ ಅಲ್ಲ, ಇದೊಂಥರ ಎಕ್ಸ್ಟ್ರಾ ಆರ್ಡಿನರಿ ಅಲ್ಲ ದೊಡ್ಡಪ್ಪ. ಚಿನ್ನ ಕಿತ್ಕೊಂಡು ಹೋಗಪ್ಪ ಅಂತ ಹೇಳಿ ಟೈಮ್ ಕೊಟ್ಟು ಆಮೇಲೆ ಹೋಗಿ ಕಂಪ್ಲೇಂಟ್ ಕೊಟ್ರೆ ಅಲ್ಲಿ ಚಿನ್ನ ಹೇಗ್ ಕಾಪಾಡ್ದಂಗಾಯ್ತು ಅಂತ ನಯನ ಪ್ರಶ್ನೆ ಮಾಡ್ತಾರೆ. ಮಂಜುಳಾ ಮೊದ್ಲು ಅವಳನ್ನ ಬಾಯಿ ಮುಚ್ಚ ಕೇಳು, ಲಾಜಿಕ್ ಹೇಳ್ತಾವಳೆ. ಲಾಜಿಕ್ ಅಂತ ಗಣಪ ಮಂಜುಳಾಗೆ ಹೇಳ್ತಾರೆ. ನೀನಿನ್ನು ಚಿಕ್ಕವಳು, ಸರಿಯಾದು ತಪ್ಪ್ಯಾವ್ದು ಅಂತ ಹೇಳಕ್ಕೆ ನಾವಿದ್ದೀವಿ, ಬಾಯಿ ಮುಚ್ಕೊಂಡು ಕೂತ್ಕೋ ಅಂತ ಹೇಳಿ ಮಂಜುಳಾ ನಯನ ಬಾಯಿನ ಮುಚ್ಚಿಸ್ತಾರೆ. ಈ ತರ ಕಳ್ತನ ಆದ್ರೆ ಕಂಪ್ಲೇಂಟ್ ಕೊಡಕ್ಕೆ ಒಂದ್ ಜಾಗ ಇದೆ. ಈ ಚೈನ್ ಕಿತ್ಕೊಳಕ್ ಹೋದ್ರೆ ಅವ್ ಪ್ರಾಣ ಹೊರಟೋಗ್ಬೋದು ಕಳ್ಳದು, ಅಥವಾ ನಮ್ ಪ್ರಾಣನೇ ಹೋಗ್ಬೋದು. ಅವಾಗ ಮನೆಗತಿ ಏನು? ಒಂಥರ ಮನಸ್ಥಿತಿನ ಯೋಚನೆ ಮಾಡಿ ನಿರ್ಧಾರ ತಗೊಂಡಿರೋದ್ರಿಂದ ಈ ಟಾಸ್ಕ್ ಅಲ್ಲಿ ವಿನ್ನರ್ ಆಗಿರೋದು ಅನಿತಾ. ಗಡಪ ಹೇಳ್ತಿರೆ. ರಾಘುಗಂತೂ ತುಂಬಾ ಕೋಪ ಬಂದ್ಬಿಡುತ್ತೆ. ದೊಡ್ಡ ಮಾವ ಅಂತ ಝಾನ್ಸಿ ಹೇಳ್ತಾರೆ. ಒಂದ್ಸಲಿ ಘೋಷಣೆ ಆದ್ಮೇಲೆ ಯಾರು ಮಾತಾಡ್ಬಾರ್ದು, ಸುಮ್ನೆ ಎಲ್ಲರೂ ಹೋಗ್ತಾ ಇರಿ ಅಂತ ಹೇಳಿ ಎಲ್ಲರೂ ಹೊರಟೋಗ್ತಾರೆ. ಇಲ್ಲಿ ಅನಿತಾ ಝಾನ್ಸಿಗೆ ಲುಕ್ ಕೊಟ್ಟು ಅಲ್ಲಿಂದ ಹೋಗ್ತಾ ಇದ್ರೆ ಇಲ್ಲಿ ರಾಘು ಹಾಗೂ ತರಣ ಮಾತ್ರ ಬೇಜಾರಲ್ಲಿ ಝಾನ್ಸಿನೇ ನೋಡ್ತಿರ್ತಾರೆ. ಆ ಕಡೆ ಝಾನ್ಸಿ ಬೇಜಾರ್ ಮಾಡ್ಕೊಂಡು ನಿಂತಿರ್ತಾರೆ. ಅಲ್ಲಿಗೆ ಸಂಗೀತ ಹೋಗ್ತಾರೆ. ನಿಜವಾಗ್ಲೂ ಅದಕ್ಕೆ ನಮ್ಮನೆಯವರು ಅವ್ರೊಬ್ರು ಪರವಾಗಿ ನಿಂತ್ಕೊಂಡು ಮಾತಾಡ್ತಾರೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ಯಾರಿಗೂ ಮನ್ಸಾಕ್ಷಿನೇ ಅನ್ನೋದಿಲ್ವಾ? ಕಣ್ಣೆದ್ರಿಗೆ ಇಷ್ಟೆಲ್ಲ ಮೋಸ ಮಾಡ್ತಿದಾರಲ್ಲ, ಅದಕ್ಕೆಲ್ಲ ಒಪ್ಕೋಬಾರ್ದಾಗಿತ್ತು ಅದಕ್ಕೆ ನೀವು ಅಂತ ಸಂಗೀತ ಹೇಳ್ತಾರೆ. ಏನಾಯ್ತು ಅಂತ ಈ ರೀತಿ ಮಾತಾಡ್ತಿದ್ಯಾ ಸಂಗೀತ ಅಂತ ಚಾನ್ಸಿ ಹೇಳ್ತಾರೆ. ಅಲ್ಲ ಅದಕ್ಕೆ ಅವರೆಲ್ಲ ಮೋಸ ಆಟ ಆಡ್ತಿದಾರೆ, ನೀವ್ ನೋಡಿದ್ರೆ ಏನಾಯ್ತು ಅಂತ ಕೇಳ್ತಿದ್ರಲ್ಲ ಅಂತ ಸಂಗೀತ ಹೇಳ್ತಾರೆ. ಗೆದ್ದಿರೋದು ಅನಿತಾ ಆಗಿರ್ಬೋದು, ಆದ್ರೆ ದೇವ್ರ ಪ್ರಕಾರ ಗೆದ್ದಿರೋದ್ ನಾನೇ. ಯಾಕೆಂದ್ರೆ ದೇವ್ರು ಈ ಜನ್ಮಕ್ಕೆ ನಾನೇ ರಾಘುಗೆ ಹೆಂಡತಿ, ರಾಘುನೇ ನನ್ಗೆ ಗಂಡ, ಯಾರು ಬದಲಾಯಿಸಕ್ಕಾಗಲ್ಲ ಅಂತ ಚಾನ್ಸಿ ಹೇಳ್ತಾರೆ. ಕುತಂತ್ರದಿಂದ ಎಷ್ಟೋ ಸತಿ ಗೆದ್ದಿರೋ ಕತೆಗಳು ಇದೆ ಅಲ್ವಾ ಅದಕ್ಕೆ ಅಂತ ಸಂಗೀತ ಹೇಳ್ತಾರೆ. ಎಲ್ಲ ಬರೀ ತಾತ್ಕಾಲಿಕ ಸಂಗೀತ, ಯಾಕೆಂದ್ರೆ ಫೈನಲ್ ಎಲೆಕ್ಷನ್ ಅಲ್ಲಿ ಯಾರ್ ಗೆಲ್ಬೇಕೋ ಅದನ್ನ ಡಿಸೈಡ್ ಮಾಡೋದು ನಾನು ಅಂತ ಚಾನ್ಸಿ ಹೇಳ್ತಾರೆ. ಇವ್ರು ಮಾಡಿರೋ ಮೋಸಗಳೆಲ್ಲ ನೋಡಿದ್ಮೇಲೂ ನೀವ್ ಈ ರೀತಿ ಹೇಳ್ತೀರಾ ಅದಕ್ಕೆ ಅಂತ ಸಂಗೀತ ಹೇಳ್ತಾರೆ. ಟಾಸ್ಕ್ಗೆಲ್ಲ ಈಗ ತಲೆ ಕೆಡ್ಸ್ಕೊಂಡು ಕೂತ್ಕೊಳ್ಳಲ್ಲ ಸಂಗೀತ, ಫೈನಲ್ ಎಲೆಕ್ಷನ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತೀನಿ. ಇನ್ಮೇಲೆ ನನ್ನ ಅಸಲಿ ಆಟ ಶುರು ಅಂತ ಚಾನ್ಸಿ ಹೇಳ್ತಾರೆ. ಆಗ ಸಂಗೀತಂಗೆ ಖುಷಿ ಆಗುತ್ತೆ. ಆ ಕಡೆ ರಾಘು ತುಂಬಾ ಕೋಪ ಮಾಡ್ಕೊಂಡಿರ್ತಾರೆ. ಆಗ ತರುಣ ಹೇಳ್ತಾರೆ, ಏನೋ ಬಂದಾಗಿಂದ ಮುಖ ಈ ತರ ಊದಿಸ್ಕೊಂಡು ಕೂತಿದ್ಯಲ್ಲ, ಏನಾಯ್ತು ಅಂತ ತರುಣ ಕೇಳ್ತಾರೆ. ನಮ್ಮನೆಯವರು ನ್ಯಾಯ ನೀತಿ ಎಲ್ಲ ಬಿಟ್ಟು ಒಬ್ರಿಗೆ ಇಷ್ಟೆಲ್ಲ ಅನ್ಯಾಯ ಮಾಡ್ತಾರೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ರಾಘು ಹೇಳ್ತಿರ. ತರುಣ ನಗತಿಗೆ ಶುರು ಮಾಡ್ತಾರೆ. ಇವಾಗ ನಿಂಗ್ ಅರ್ಥ ಆಗ್ತಿದ್ಯಾ, ನಿಮ್ ಮನೆಯವರು ಮೊದ್ಲಿಂದನೂ ನಡ್ಕೊಂಡ್ ಬರ್ತಿರೋದು ಹೀಗೆ ಅಂತ ತರುಣ ಹೇಳ್ತಾರೆ. ಅದೆಲ್ಲ ಮೊದ್ಲು ತರುಣ, ಆದ್ರೆ ಇವಾಗ ಅವ್ರಿಬ್ರು ಮಧ್ಯೆ ಕಾಂಪಿಟೇಷನ್ ಅಂತ ಮಾಡ್ತಿದಾರಲ್ವಾ, ಆಮೇಲೆ ಅದನ್ನ ನಿಯತ್ತಾಗಿ ಮಾಡ್ಬೇಕು. ಅದನ್ನ ಬಿಟ್ಟು ಪ್ರತಿಯೊಂದು ಟಾಸ್ಕ್ ಅಲ್ಲೂ ಜಾಸ್ತಿ ಮೇಡಮ್ ನ ಬೇಕು ಅಂತ ಸೋಲಿಸಿದ್ದಾರೆ. ಅದ್ರಲ್ಲೂ ಕಣ್ಮುಂದೆನೋ ಅದು ಗೆದ್ದಿದ್ರು ಕೂಡ ಅಂತ ರಾಘು ಹೇಳ್ತಾರೆ. ಎಲ್ಲ ಕಣೋ ಮನೆಯವ್ರ ಬಗ್ಗೆ ಮಾತಾಡ್ತಿದ್ಯಾ ಅಷ್ಟೇ, ನೀನೇನ್ ಮಾಡ್ತಿದ್ಯಾ? ಅವತ್ತು ಅಗ್ನಿ ಸಾಕ್ಷಿಯಾಗಿ 3 ಗಂಟೆ ಕಟ್ಟಿರೋದು ನೀನು, ಕೊನೆವರೆಗೂ ಝಾನ್ಸಿ ಮೇಡಮ್ ಜೊತೆ ಇರ್ಬೇಕಾದವ್ ನೀನು. ಆದ್ರೆ ಏನ್ ಮಾಡ್ತಿದ್ಯಾ ನೀನ್? ಒಂದ್ಸತಿನಾರು ಅವ್ರ ಪರವಾಗಿ ಮಾತಾಡಿದ್ಯಾ? ಮನೆಯವ್ರ ವಿರುದ್ಧ ಏನಾದ್ರೂ ಮಾತಾಡಕ್ಕೆ ಪ್ರಯತ್ನ ಪಟ್ಟಿದ್ಯಾ? ಅಕಸ್ಮಾತ್ ಏನಾದ್ರು ಝಾನ್ಸಿನು ನಿನ್ನ ಈಸಿಯಾಗಿ ಬಿಟ್ಕೊಟ್ಬಿಟ್ಟಿದ್ರೆ ನಿಮ್ಮಿಬ್ರು ಸಂಬಂಧ ಉಳಿತಿತ್ತಾ? ಇಲ್ಲ ತಾನೆ? ಆದ್ಮೇಲೆ ಈ ಚಾಲೆಂಜ್ ಅಕ್ಸೆಪ್ಟ್ ಮಾಡೋದ್ ಬಿಟ್ಟು ಬೇರೆ ಏನಿತ್ತು ಹೇಳು ಅಂತ ಇಲ್ಲಿ ತರುಣ ಕೇಳ್ತಾರೆ. ಆಗಲ್ಲ ತರುಣ, ಅವರೆಲ್ಲ ಝಾನ್ಸಿ ಮೇಡಮ್ ನ ಸೋಲ್ಸಗೆ ಅಂತ ನಿಂತಿದ್ದಾರೆ ಕಣೋ ಅಂತ ರಾಘು ಹೇಳ್ತಾರೆ. ಏನೋ ಝಾನ್ಸಿ ಸೋಲ್ಬಾರ್ದು, ಈ ಮನೆ ಬಿಟ್ಟು ಹೋಗ್ಬಾರ್ದು ಅಷ್ಟೇ ತಾನೆ ಅಂತ ತರುಣ ಹೇಳ್ತಿರೆ. ಲೋ, ನಾನು ಟಾಸ್ಕ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ರಾಘು ಹೇಳ್ತಾರೆ. ಟಾಸ್ಕ್ ಉದ್ದೇಶ ಏನು? ಈ ಟಾಸ್ಕ್ ಅಲ್ಲಿ ಯಾರು ಗೆಲ್ತಾರೆ ಅವರು ಈ ಮನೇಲಿ ಉಳ್ಕೋತಾರೆ ಅಂತ ಅಲ್ವಾ? ಹಾಗಾದ್ರೆ ನೀನು ಝಾನ್ಸಿ ಗೆಲುವನ್ನ ಬಯಸ್ತಿದ್ಯಾ ಅಂದ್ರೆ ಅಂತ ಇಲ್ಲಿ ತರುಣ ರಾಘುನ ರೇಗಿಸ್ತಿರ್ತಾರೆ. ಹೌದು ಕಣೋ, ಝಾನ್ಸಿ ಮೇಡಮ್ ಗೆಲ್ಬೇಕು, ಮನೆವರೆಗೂ ಅವ್ರೇ ನನ್ ಹೆಂಡತಿ ಆಗಿರ್ಬೇಕು, ಅವ್ರ ಜೊತೆನೆ ನಾನ್ ಬದುಕಬೇಕು, ಅನಿತಾ ಅವರೇ ಗೆಲ್ಬೇಕು ಅಂತ ಮನೆಯವರೆಲ್ಲ ಫೀಲ್ಡ್ ಗಿಳಿದಿದ್ದಾರೆ. ಹಂಗಂದ್ಮೇಲೆ ಝಾನ್ಸಿ ಅವರು ಹೇಗ್ ಗೆಲ್ತಾರೆ ಅಂತ ರಾಘು ಕೇಳ್ತಾರೆ. ಇದೆಲ್ಲ ಝಾನ್ಸಿ ಅವ್ರಿಗೆ ಗೊತ್ತಿರಲ್ಲ ಅಂತ ಅನ್ಕೊಂಡಿದ್ಯಾ? ಯಾಕೆಂದ್ರೆ ಅತಾರ್ ಕಂಪ್ನಿನ ಸಕ್ಸಸ್ಫುಲ್ ಆಗಿ ನಡ್ಸ್ಕೊಂಡ್ ಬಂದಿರೋರು, ಅವ್ರಿಗೆ ಇದೆಲ್ಲ ಗೊತ್ತಾಗಿರಲ್ಲ ಅಂತ ಅನ್ಕೊಂಡಿದ್ಯಾ? ನಿಮ್ ಮನೆಯವ್ರ ಪ್ರತಿ ಎಲ್ಲ ಅವ್ರಿಗೆ ಗೊತ್ತಿರುತ್ತೆ ಕಣೋ. ಒಂದ್ ಕಡೆ ಅನಿತಾದು ಆಟ ಆದ್ರೆ ಇನ್ನೊಂದ್ ಕಡೆ ಝಾನ್ಸಿ ಅವ್ರದ್ದು ಪ್ರೀತಿ ಕಣೋ ಅಂತ ತರುಣ ಹೇಳ್ತಾರೆ. ಇರ್ಬೋದು ಕಣೋ, ಆದ್ರೆ ಅವ್ರ ಪ್ರೀತಿಗೆ ಸೋಲಾಗುತ್ತೆ, ಅನಿತಾನೇ ಗೆಲ್ಬೋದು ಅಂತ ನಂಗ್ ಅನ್ಸ್ತಿದೆ ಅಂತ ರಾಘು ಹೇಳ್ತಾರೆ. ಮನೆಯವ್ರಿಗೆಲ್ಲಾರ್ಗು ಕೌಂಟರ್ ಪ್ಲಾನ್, ಎಲ್ಲ ಕುತಂತ್ರಗೂ ಪ್ರತಿ ಕುತಂತ್ರ, ಎಲ್ಲದಕ್ಕೂ ಅವ್ರ ಹತ್ರ ಉತ್ತರ ಇದ್ದೇ ಇರುತ್ತೆ. ಟಾಸ್ಕ್ ಅಲ್ಲಿ ಸೋತ್ರು ಜೀವನದಲ್ಲಿ ಗೆದ್ದೆ ಗೆಲ್ತಾರೆ, ಅವ್ರನ್ನ ಯಾರಿಂದನೂ ಸೋಲ್ಸಕ್ಕೆ ಆಗೋದಿಲ್ಲ ಅಂತ ತರುಣ ಹೇಳ್ತಾರೆ. ಆ ಕಡೆ ಮನೆಯವರೆಲ್ಲ ಗಣಪ ಹತ್ರ ಮಾತಾಡ್ತಿರ್ತಾರೆ. ನಂಗೆ ಯಾಕೋ ನೀವು ತಪ್ಪು ಮಾಡ್ತಿದ್ದೀರಾ ಅನ್ಸುತ್ತೆ ಅಂತ ಇಲ್ಲಿ ಲಲಿತಾ ಹೇಳ್ಬಿಡ್ತಾರೆ. ನಾನೇನ್ ತಪ್ಪು ಮಾಡ್ದೆ ಈಗ? ಸುಳ್ಳು ಹೇಳ್ದೆ ಅಂತ ಗಣಪ ಹೇಳ್ತಾರೆ. ಆದಿದ್ರೆ ನ್ಯಾಯ ಅದು ಇದು ಅಂತ ಹೇಳ್ತೀರಿ, ಈಗ ಆ ಝಾನ್ಸಿಗೆ ಅನ್ಯಾಯ ಮಾಡ್ತಿದ್ದೀರಾ, ನೀವ್ ಮಾಡ್ತಿರೋದು ಸರಿ ಅಂತ ನಿಮ್ಗೆ ಅನಿಸ್ತಿದ್ಯಾ? ಲಲಿತಾ ಗಣಪನ ಕೇಳ್ತಾರೆ. ಆಗ ಪಲ್ಲವಿ ಶಾಕ್ ಆಗ್ತಾರೆ. ಸುಮ್ನಿರೆ, ನಿನ್ ಪ್ರಕಾರ ಆ ಝಾನ್ಸಿ ಈ ಮನೆ ಸೊಸೆ ಆಗೋದು ನ್ಯಾಯನ? ಅವಳೇನೋ ನ್ಯಾಯವಾಗಿರೋ ಮಾರ್ಗದಲ್ಲಿ ಈ ಮನೆಗೆ ಬಂದಿದ್ದಾಳ, ನೋಡು ಮುಳ್ಳುನ ಮುಳ್ಳಿನನೇ ತೆಗಿಬೇಕು ಅಂತಾರೆ, ಹಾಗೆ ನಾವು ಅವ್ರ ದಾರಿಲೇ ಹೋಗಿ ಮಟ್ಟ ಹಾಕ್ಬೇಕು. ಅನಿತಾ ಈ ಮನೆಗೆ ಸೊಸೆ ಆಗ್ಬೇಕು ಅನ್ನೋದೇ ನ್ಯಾಯ ಅಂತ ಗಣಪ ಹೇಳ್ತಾರೆ. ದೊಡ್ಡಮ್ಮ, ನಾವ್ ಯಾರು ಅನ್ಯಾಯವಾಗಿ ನಡ್ಕೋತಿಲ್ಲ, ಅನಿತಾಗೆ ನ್ಯಾಯ ಕೊಡಿಸ್ತಿದೀವಿ ಅಷ್ಟೇ ಅಂತ ಪಲ್ಲವಿ ಹೇಳ್ತಾರೆ. ಇರ್ಬೋದು ಪಲ್ಲವಿ, ಆದ್ರೆ ಟಾಸ್ಕ್ ವಿಷಯವಾಗಿ ನಾವೆಲ್ಲ ನಡ್ಕೋತಿರೋದು ಅಂತ ಮಂಜುಳಾ ಹೇಳ್ತಾರೆ. ಇರ್ಬೋದು, ಟಾಸ್ಕ್ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೋಬೇಡ, ಅನಿತಾ ಈ ಮನೆಗೆ ಸೇರ್ಬೇಕು, ಝಾನ್ಸಿ ಈ ಮನೆ ಬಿಟ್ಟು ಹೋಗ್ಬೇಕು, ಅದನ್ನೇ ನಾವ್ ಮಾಡ್ತಿದೀವಿ ಅಷ್ಟೇ ನ್ಯಾಯ. ಯಾಕೆಂದ್ರೆ ನಾವ್ ಟಾಸ್ಕ್ ಮಾಡ್ತಿರೋದು ಯಾರು ಗೆಲ್ತಾರೆ ಅಂತ ನಿರ್ಧಾರ ಮಾಡಕಲ್ಲ, ಅದ್ಲಾಗಿ ಕೆಲವನ್ನ ನಿರ್ಧಾರ ಮಾಡ್ಕೊಂಡು ಮಾಡ್ತಾ ಇದ್ವಿ ಟಾಸ್ಕ್ ಅಷ್ಟೇ ಅಂತ ಗಣಪ ಹೇಳ್ತಾರೆ. ಆ ಕಡೆ ಝಾನ್ಸಿ ಅನಿತಾ ಹಾಲ್ ಅಲ್ಲಿ ನೀರ್ ಕುಡಿತಿರೋದ್ ನೋಡಿ ಹೊಟ್ಟೆ ಉರ್ಸೋಣ ಅಂತ ಶುರು ಮಾಡ್ತಾರೆ. ಹಾಗೆ ಬಾಗ್ಲ ಹತ್ರ ಬಂದು ರಾಘು, ಕೈ ಬಿಡು ರಾಘು, ಏನಿದು ಇಷ್ಟೊತ್ತಲ್ಲಿ ಅಂತ ಹೇಳಿ ರಾಘು
ಒಳಗಡೆ ಇರೋ ತರ ಚಾನ್ಸಿ ನಾಟಕ ಮಾಡ್ತಿರ್ತಾರೆ. ಹಾಗೆ ಚಾನ್ಸಿ ಒಳಗಡೆ ಹೋಗ್ತಾರೆ. ಇದು ಇವ್ರಿಬ್ರು ಒಳಗಡೆ ಇದಾರ ಒಟ್ಟಿಗೆ ಅಂತ ಅನಿತಾ ಕೋಪ ಮಾಡ್ಕೋತಾರೆ. ರಾಘು ಮುತ್ತೆಲ್ಲ ಬೇಡ ಅಂತ ಹೇಳಿ ಝಾನ್ಸಿ ಮತ್ತೆ ಬಾಗ್ಲತ್ರ ಬರ್ತಾರೆ. ಅಯ್ಯೋ ರಾಘು ಮುತ್ತೆಲ್ಲ ಬೇಡ, ಕೊಟ್ರೆ ಎಷ್ಟ್ ಜೋರ ಕೊಡ್ತೀಯ ನೋಡು ಮುತ್ತು ಅಂತ ಝಾನ್ಸಿ ರೇಗಿಸ್ತಿರ್ತಾರೆ. ರಾಘು ಈ ತರ ಮಾಡ್ತೀಯ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ಅಂತ ಹೇಳಿ ಝಾನ್ಸಿ ನಾಚ್ಕೋತಿರ್ತಾರೆ. ರಾಘು ಇನ್ನೇನೋ ಒಂದ್ ಹೇಳ್ತೀನಿ ಅಷ್ಟೇ, ಆಮೇಲೆ ಮುತ್ತಿನ ಸುರಿಮಳೆನೆ ಕೊಡುವಂತೆ ಅಂತ ಝಾನ್ಸಿ ರೂಮ್ ಬಾಗ್ಲತ್ರ ಬಂದು ಅನಿತಾಗೆ ಹೊಟ್ಟೆ ಉರಿಸ್ತಾರೆ. ಇವಾಗ ಕೈ ಬಿಡೋ ರಾಘು ಅಂತ ಹೇಳಿ ಮತ್ತೆ ಝಾನ್ಸಿ ರೂಮ್ ಒಳಗಡೆ ಹೋಗ್ತಾರೆ. ಇಲ್ಲಿ ಅನಿತಾಗಂತೂ ತುಂಬಾ ಕೋಪ ಬರುತ್ತೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯ. ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.